ಹುನಗುಂದ ನಗರದಲ್ಲಿ ಎಚ್ ಶಿವರಾಮೇಗೌಡ ಕರವೇ ವತಿಯಿಂದ ಸಂಭ್ರಮದಿಂದ ನಡೆದ ಕನ್ನಡ ಹಬ್ಬ. ಹುನಗುಂದ ತಾಲೂಕಿನ ಎಚ್ ಶಿವರಾಮಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ನಗರದ ಧ್ವಜಾರೋಹಣ ಮಾಡುವ ಮೂಲಕ ಕನ್ನಡ ನಾಡಿನ ಸಮಸ್ತ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿದರು. ಹುನಗುಂದ ತಾಲೂಕಿನ ನೂತನ ಕಾರ್ಯಾಲಯವನ್ನು ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಧರ್ಮಂತ್ರಿಯವರು ಉದ್ಘಾಟಿಸಿದರು. ತಾಲೂಕು ಅಧ್ಯಕ್ಷರಾದ ಶರಣು ಗಾಣಿಗೇರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಜಿಲ್ಲಾ ಘಟಕದ ಸಂಚಾಲಕರಾದ ಗಣೇಶ್ ನಾಯಕ್ ಅವರು ಉಪಸ್ಥಿತರಿದ್ದರು. ಹುನಗುಂದ್ ನಗರದ ಅಧ್ಯಕ್ಷರಾದ ಯಾಕೂಬ್ ಕಳ್ಳಿಮನೆ, ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷರಾದ ರೇಖಾ ಭಜಂತ್ರಿ, ಶೋಭಾ ಗೌಡರ್, ಗೋವಿಂದ್ ಸಂಗಮ್, ವೆಂಕಟೇಶ್ ವಡ್ಡರ, ಮಳೇಂದ್ರ ಗೌಡರ, ಹುಸನಪ್ಪ ಪೂಜಾರ್, ಸಂಗಮೇಶ್ ಸಂಗಮ್, ಪ್ರಕಾಶ್ ನಾಗೇನವರ್, ಮಂಜುನಾಥ್ ದಾಸರ್, ಮಲ್ಲಿಕಾರ್ಜುನ ಮೇಳಿ, ಚಂದ್ರಶೇಖರ ಆನೆ, ಹೊಸೂರು ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷ ಸಿದ್ದು ಮುಲಿಮನಿ, ನಗರ ಸಾಮಾಜಿಕ ಸಂಚಾಲಕ ರವಿ ಮೇಲಿನಮನಿ, ಮಾಂತೇಶ್ ಹಿರೇಮಠ್, ರಮೇಶ್ ಗೋವಿನ ಗಿಡದ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರನ್ನು ಹಾಗೂ ವೈದ್ಯಾಧಿಕಾರಿಗಳನ್ನು ಸನ್ಮಾನಿಸಿದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್ ಇಳಕಲ್.